ಎಲ್ರಿಗೂ ನಮಸ್ಕಾರ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಕಾಮಿಡಿ ಕಿಲಾಡಿಗಳಂತ ನೋಡ್ಬಿಟ್ಟಿದ್ದಾರೆ. ನಾನು ನನ್ನ ಪ್ರೊಡ್ಯೂಸರ್ ಇಬ್ರು ಸಾಲಗಾರೆ. ನಾವು ಎಷ್ಟೇ ಲೋ ಬಜೆಟ್ ಸಿನಿಮಾ ಮಾಡಕ್ ಹೋದ್ರು 80 to 1 crore ಬೇಕೇ. ಪ್ರೊಡ್ಯೂಸರ್ಗೆ ದೊಡ್ಡ ಭಾರ ಆಗ್ತಾರೆ ಡೈರೆಕ್ಟರ್ಗಳಿಂದ. ಒಂದು ವಿಷಯ ಏನಂದ್ರೆ ಫಸ್ಟ್ ಪ್ರೊಡ್ಯೂಸರ್ನ ಲಾಕ್ ಮಾಡ್ಬಿಟ್ಟು ಒಂದು 30 ಲಕ್ಷ ಖರ್ಚು ಮಾಡಿಸ್ಬಿಟ್ಟೆ. ನೀವು ಯಾವುದೇ ಪ್ರೊಡ್ಯೂಸರ್ನ ಕೇಳಿ ಸರ್, ಸಿನಿಮಾ ಇವತ್ತವರೆಗೂ ಸೋತ್ ಇಂಡಸ್ಟ್ರಿ ಬಿಟ್ಟು ಹೋಗಿರೋರಾಗಿರ್ಬೋದು, ಎಲ್ಲಿ ಕಳೆದ್ರೆ ಅಂದ್ರೆ ಡೈರೆಕ್ಟರ್ ಬಂದು ಹೇಳಿದ ಬಜೆಟ್ ಒಂದು ಮಾಡಿದೊಂದು. ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅನ್ನೋ ಒಂದು ಕಂಟೆಂಟ್ ನಮ್ಮಲ್ಲಿದೆ. ಎಕ್ಸಾಂಪಲ್ ಕಾಂತಾರ ಮತ್ತು ಓಕೆ ಥಿಯೇಟ್ರಲ್ಲಿ ಹೋಗಿ ನೋಡ್ಬೇಕು ಇದನ್ನ. ಸೀಸನ್ 1 ಅಂತ ಬಂದಾಗ ನಮಗೆ ಯಾವ ಡಬಲ್ ಮೀನಿಂಗು ಇದ್ದಿಲ್ಲ. ಅದರಲ್ಲಿ ತುಂಬ ಡಬಲ್ ಮೀನಿಂಗ್ ಡೈರೆಕ್ಟಾಗೆ ಹೇಳ್ತಾರೆ ಹಂಗೆ ಅಂತ ಹೇಳ್ತಾರೆ. 10 ಜನ ಹಾಕೊಂಡು ಡಬಲ್ ಮೀನಿಂಗು ಕಾಮಿಡಿ ಎವಿ ತುಂಬಿಸ್ಬಿಟ್ಟು ಏನೋ ಮಹಾನಟಿ ಅಂತ ಒಂದು ಸಿನಿಮಾ ಸರ್ ಎಷ್ಟು ತೊಟ್ಟು ಹಾಕ್ಲಿ ಡ್ರಾಪು, ನೀವು ಈ ಕಡೆ ಹಾಕ್ಲಾ ಅದ್ರ ಪ್ರತಿಯೊಬ್ಬರಿಗೂ ಕೊನೆಯ ದಿನ EMI ಕಟ್ಟಬೇಕಾದ್ರೆ ಅಥವಾ ಬಾಡಿಗೆ ಕಟ್ಟಬೇಕಾದ್ರೆ Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖೀಭವ. ಸಾಲ ಯಾರಿಗಿಲ್ಲ ಸಾಲ. ನಾನು ನೀವು ಮಾಡಿದ್ರೆ ಅದಕ್ಕೆ ಹೆಸರು ಸಾಲ, ಸರ್ಕಾರ ಮಾಡಿದ್ರೆ ಅದಕ್ಕೆ ಹೆಸರು ಡೆವಲಪ್ಮೆಂಟ್, ದೊಡ್ಡ ದೊಡ್ಡ ಉದ್ಯಮಿಗಳು ಮಾಡಿದ್ರೆ ಅದಕ್ಕೆ ಹೆಸರು ಬಂಡವಾಳ. ಸೊ ಇಲ್ಲೊಂದು ಚಿತ್ರ ಬರ್ತಾ ಇದೆ, ಆ ಸಾಲವನ್ನೇ ಇಟ್ಕೊಂಡು ಮಾಡಿದಂಥ ಚಿತ್ರ ಸಾಲಗಾರರ ಸಹಕಾರ ಸಂಘ ಅಂತ. ಆ ತಂಡ ನಮ್ಮ ಜೊತೆ ಇದೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮ ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಭಾಳ ಖುಷಿ ಆಯಿತು ನಮಗೂ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ. ಈಗ ನೀವು ಬಂದಿರೋದು ಒಂದು ಚಿತ್ರ ಎಲ್ಲ ಥರ ತಯಾರಿಯಾಗಿ ರೆಡಿ ಇದೆ, ಅದು ಬಿಡುಗಡೆಗೆ ಸಿದ್ಧವಾಗಿದೆ. ಆ ಚಿತ್ರದ ಹೆಸರು ಸಾಲಗಾರರ ಸಹಕಾರ ಸಂಘ. ಸೊ ಸಾಲಗಾರರ ಸಹಕಾರ ಸಂಘ. ಸೊ ಸಾಲಗಾರರ ಸಹಕಾರ ಸಂಘ ಅಂದಾಗ ನನಗೆ ಅನಿಸೋ ಪ್ರಕಾರ ಇಡೀ ಜಗತ್ತೇ ಸಾಲದಲ್ಲಿ ಬಿದ್ದಿದೆ ಅನ್ನೋದು ನಮ್ಮ ಈಗ 1-2 ವರ್ಷ ಹಿಂದಿಂದ ಎಲ್ಲರಿಗೂ ಕಾಣಿಸ್ಕೊಳಕ್ ಬಂದಿದೆ. ಆಮೇಲೆ ದೊಡ್ಡವ್ರು ಸಾಲ ಮಾಡಿದ್ರೆ ಅದಕ್ಕೆ ಬೇರೆ ಹೆಸರು, ಚಿಕ್ಕವ್ರು ಸಾಲ ಮಾಡಿದ್ರೆ ಅದಕ್ಕೆ ಬೇರೆ ಹೆಸರು. ನನ್ನ ವಯಸ್ಸಲ್ಲಿ ದೊಡ್ಡವರು ಚಿಕ್ಕವ್ರು ಹೇಳ್ತಾ ಇಲ್ಲ, ನಾನು ಹಣದಲ್ಲಿ ಸಾಲದಲ್ಲಿ ದೊಡ್ಡವರು ಚಿಕ್ಕವ್ರ ಬಗ್ಗೆ ಮಾತಾಡ್ತೀನಿ. ಯಾಕೆ ತುಂಬಾ ಸಾಲ ತಗೊಂಡವರು ದೊಡ್ಡ ಉದ್ಯಮಿ ಇದು ಅದು ಅಂತ ಲೆಕ್ಕ. ಸ್ವಲ್ಪ ಸಾಲ ತಗೊಂಡವ್ರು ಯಾವತ್ತು ಸಾಲಗಾರ ಅನ್ನೋದು ಒಂದು ಹಣೆಪಟ್ಟಿ ಬೀಳುತ್ತೆ. ಸುರೇಶ್ ಅವರೇ, ಸಾಲಗಾರರ ಸಹಕಾರ ಸಂಘ ಅನ್ನುವ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೋದಾ? ಇದರಲ್ಲಿ ನಾಯಕ ನಟನಾಗಿ ಮಾಡಿದ್ದೀನಿ. ಕಾರಣ ನಾಯಕ ನಟನಾಗಿ ಇದು 2ನೇ ಸಿನಿಮಾ, ಸೇಮ್ ನಿರ್ದೇಶಕರು ನಮ್ಮ ವಿಕ್ರಮ್ ಧನಂಜಯ ಜೊತೆ. ಭಾಳ ನನಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ, ಯಾಕಂದರೆ ಗೆಳೆಯ ಸಿನಿಮಾದಲ್ಲೂ ಒಂದು ಒಳ್ಳೆ ಮುಖ್ಯವಾದ ಪಾತ್ರ ಅದರಲ್ಲಿ. ಸೊ ಈ ಸಿನಿಮಾದಲ್ಲೂ ಇರಲಿ ಕಾಮಿಡಿ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿ ಆ ಪಾತ್ರನ ಕೊಟ್ಟಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜವಾಬ್ದಾರಿ ತೊಗೊಂಡು ಅದನ್ನು ವರ್ಕ್ ಮಾಡಿ ಪಾತ್ರಕ್ಕೆ ಪರಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ, ಎಷ್ಟು ಇವಾಗ ಕಾಮಿಡಿ ಕಿಲಾಡಿಗಳಂತ ನೋಡ್ಬಿಟ್ಟಿದ್ದಾರೆ. ಸೊ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ವ್ಯೂ ಚೇಂಜ್ ಆಗಬಹುದು, ನಗಿಸ್ತೀವಿ ಅಳಿಸ್ತೀವಿ ಎಲ್ಲನೂ ಮಾಡ್ತೀವಿ ಅಂತ ಹೇಳಿ ಆ ಜವಾಬ್ದಾರಿ ಜಾಸ್ತಿ ಕೊಟ್ಟು ಭಾರನೂ ಹಾಕ್ಬಿಟ್ಟಿದ್ರು. ಎಲ್ಲೋ ಅವ್ರಿಗೆ ತೃಪ್ತಿ ಆಗೋ ಥರ ಮಾಡಿದ್ದೀನಿ. ಜೊತೆಗೆ ನನಗೂ ತುಂಬ ಲರ್ನಿಂಗ್ ಆಗಿದೆ, ತುಂಬ ಕಲಿಕೆ ಆಗಿದೆ. ವರ್ಕ್ ಮಾಡಿದ್ದೀನಿ ಈ ಒಂದು ಪ್ರಾಜೆಕ್ಟ್ಗೆ ಆ್ಯಂಡ್ ಖುಷಿ ಆಗುತ್ತೆ, ತೃಪ್ತಿ ಆಗಿದೆ ಸರ್. ಈ ಚಿತ್ರದ ಹೆಸರು ಸಾಲಗಾರರ ಸಹಕಾರ ಸಂಘ. ಈ ಚಿತ್ರದ ನಿರ್ಮಾಪಕರನ್ನ ಎಷ್ಟು ಸಾಲದೊಳಗೆ ತಳ್ಳಿದ್ದೀರಾ ಅಂತ? ಇದು ಮೇನ್ ವಿಷಯ. ಈ ವಿಷಯ ಹೇಳಲೇಬೇಕು. ನಾನು ನನ್ನ ಪ್ರೊಡ್ಯೂಸರ್ ಹತ್ರ ನಾನು ಫಸ್ಟ್ ಡಿಸ್ಕಷನ್ ಮಾಡಿದಾಗ, ಕತೆ ವಿಚಾರ ಡಿಸ್ಕಷನ್ ಮಾಡಿದಾಗ, ಕತೆ ಚೆನ್ನಾಗಿದೆ ಸಿನಿಮಾ ಮಾಡೋದು ಟೈಟ್ಲ್ ಕೇಳ್ಬಿಟ್ಟು ಅವ್ರು ಟೆನ್ಷನ್ ಆಗ್ಬಿಟ್ರು. ಯಾಕಂದರೆ ಸಾಲಗಾರರ ಸಹಕಾರ ಸಂಘ ಅದೇ ನೀನು ಈ ಸಿನಿಮಾ ಆಲ್ರೆಡಿ ನಾವು ಈಗ ಪ್ರಿವಿಯಸ್ ಇದಕ್ಕೆ ಮುಂಚೆ ಕಂಟ್ರೋಲ್ ಮಾಡಿದ್ವಿ, ಗೆಳೆಯ ಮಾಡಿದ್ವಿ, ಇದು 3ನೇ ಸಿನಿಮಾ. ಸಾಲಗಾರ ಸಹಕಾರ ಸಂಘ ಅಂತ ಕೇಳಿದಂಗೆ ಅವರು ಈ ನಂದೇ ಸಾಲಗೆಲ್ಲ ಇಟ್ಕೊಂಡು ಯಾರು ಮಾಡಿದೆ ನಾವು ಇಲ್ಲ ಸರ್, ಇದೊಂದು ನಾಳೆ ದಿನ ನಮ್ಮಿಬ್ರು ಬರುತ್ತಿದ್ದು ಈ ಸಿನಿಮಾ ಮಾಡಿದ್ಮೇಲೆ ನಮ್ಗೆ ಒಂದಿಷ್ಟು ಕಮೆಂಟ್ ಬಾಕ್ಸ್ ಗಳಲ್ಲಿ ಬರುತ್ತೆ, ಕೆಟ್ಟ ಬರುತ್ತೆ. ಏನಂದ್ರೆ ನಿಮಗಿಂತ ಚೆನ್ನಾಗಿ ನನಗೆ ಬರುತ್ತೆ ಸರ್, ಯಾಕಂದ್ರೆ ಡೈರೆಕ್ಟ್ರೆ ಈ ಸಿನಿಮಾ ಮಾಡಿದ್ಮೇಲೆ ಪ್ರೊಡ್ಯೂಸರ್ ಸಾಲಗಾರ ಆಗದೆ ಸಾಕಪ್ಪ ಅಂತ ಫಸ್ಟ್ ಮೆಸೇಜ್ ಬಂದಿತ್ತು. ಬರುತ್ತೆ ಅದೇ ಉದ್ದೇಶದಲ್ಲಿ ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೇನೆ. ನಾನು ನನ್ನ ಪ್ರೊಡ್ಯೂಸರ್ ಇಬ್ರು ಸಾಲಗಾರೆ ಸರ್. ಫಸ್ಟ್ ಹೇಳೋದು, ನಾನು ನನ್ನ ಪ್ರೊಡ್ಯೂಸರ್ ಇಬ್ರು ಸಾಲಗಾರೆ. ಸಾಲ ಮಾಡಿದ್ಮೇಲೆ
ಸಾಲಗಾರ ಸಹಕಾರ ಸಂಘ ಅಂತ ಇಟ್ವಿ. ಯಾಕಂದ್ರೆ ನಾವಿಬ್ರು ಸಾಲ ಮಾಡಿದಾಗ ಅಲ್ಲಿ ಬಂದಂತ ನೋವುಗಳು ಅನುಭವಿಸ್ತಾರೆ. ನಂಗೆ ಗೊತ್ತಾಯ್ತು, ಓಕೆ, ಜನಗಳೇ ನಾವಿಬ್ಬರೇ ಇಷ್ಟು ಕಷ್ಟಪಡ್ತಾ ಇದೀವಿ ಅಂದ್ರೆ ಜನಗಳಿಗೆ ಸಾಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದನ್ನ ಕಾಮಿಕಾಗಿ ಯಾಕೆ ತೋರಿಸಬಾರ್ದು ಅಂತ ನಾವು ಆಮೇಲೆ ಸಿನಿಮಾ ಮಾಡಿದ್ದ. ಅದರಿಂದಾಗಿ ಇಬ್ರು ಸಾಲ ಮಾಡಿದ್ಮೇಲೆ ಸಿನಿಮಾ ಮಾಡಿದ್ದ. ಅದರಿಂದಾಗಿ ನಮ್ಮಿಬ್ಬರಿಗೂ ಸಾಲ ಏನು ದೊಡ್ಡದಲ್ಲ ಸರ್. ಆದರೆ ಇದರಲ್ಲಿ ಒಂದು ವಿಷಯ ಏನಿದೆ ಅಂತಂದರೆ, ಸಾಲ ಅನ್ನೋದು ಮನುಷ್ಯ ಮಾಡೋದು ಅವನ ಕಷ್ಟ ಕಾಲದಲ್ಲಿ ಅಂತ ಹೇಳ್ತಾರೆ. ಆದರೆ ಸೇಮ್ ಪ್ರೊಡ್ಯೂಸರ್ ನಿಮ್ಮದು 3 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ನೀವು ಅವ್ರನ್ನ ಸಾಲದಲ್ಲಿ ಹಾಕಿರೋಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂದರೆ ನಿಮ್ಮನ್ನು ನಂಬಿನೇ ಹಾಕಿರ್ತಾರೆ ಅವರು. ಎಕ್ಸಾಕ್ಟ್ಲಿ. ಯಾಕೆಂದರೆ ಅವ್ರು ಈಗ 4ನೇ ಸಿನಿಮಾನು, ಈ 3ನೇ ಸಿನಿಮಾ ಕಂಪ್ಲೀಟ್ ಆಗಿದೆ, 4ನೇ ಸಿನಿಮಾಕ್ಕೂ ಅವರೇ ಪ್ರೊಡ್ಯೂಸರ್ ಅಂದಾಗ ಹೌದು, ನಿಮ್ಮ ಮೇಲೆ ನಂಬಿಕೆ ಇಟ್ಟು, ಇದು ಒಂದು ಕಾಮಿಡಿ ಸಬ್ಜೆಕ್ಟ್, ಸಾಲಗಾರರ ಸಹಕಾರ ಸಂಘನೇ ಇರ್ಬೋದು, ಆ ಸಾಲಗಾರರ ಸಹಕಾರ ಸಂಘದ ಅಕೌಂಟ್ಗೆ ಸಾಲ ತೀರಿ ಲಾಭ ಬರೋ ಅಷ್ಟು ದುಡ್ಡು ಆಗಲಿ ಅನ್ನೋದು ನಮ್ಮ ಆರೈಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ. ಸರ್ ಆಮೇಲೆ ಇನ್ನೊಂದು ಈ ವಿಷಯ ಕೇಳ್ಬೇಕು. ಯಾಕಂದ್ರೆ ಪ್ರೊಡ್ಯೂಸರ್ ವಿಚಾರಕ್ಕೆ ಬಂದೆ ಸರ್. ನಾನು ಸಾಲಗಾರ ಸಹಕಾರ ಸಂಘ ಅಂದಾಗ ಪ್ರೊಡ್ಯೂಸರ್ ಸಿನಿಮಾ ಮಾಡ್ತಾ ಸಾಲಗಾರ ಆದ್ರ ಅನ್ನೋದೊಂದು ಡೌಟ್ ಬರುತ್ತೆ. ಈಗ ಇಲ್ಲ, ಪ್ರೊಡ್ಯೂಸರ್ ಮನೆ ತಗೊಳಕ್ಕೆ, ಸೈಟ್ ತಗೊಳಕ್ಕೆ ಈ ವಿಚಾರ ಸಾಲ ಮಾಡಿದಾರೆ ಅಷ್ಟೇ. ಸಿನಿಮಾ ವಿಚಾರಕ್ಕೆ ಸಾಲಗಾರ ಜಾಸ್ತಿ ಮಾಡ್ತಿಲ್ಲ ಸರ್ ನಾನು. ಅಲ್ಲ, ಸಾಲ ಯಾವುದೇ ಆಗ್ಲಿ ಸಿನಿಮಾ ರಂಗಕ್ಕೆ ಬಂದ್ಮೇಲೆ ಅದಕ್ಕೊಂದು ಹಣೆ ಪಟ್ಟಿ ಹಾಕ್ಬಿಡ್ತಾರೆ, ಸಿನಿಮಾದಿಂದಾನೇ ಆಗಿಲ್ಲ. ಅಲ್ಲ, ಯಾರಿಗಿಲ್ಲ ಸಾಲ? ಇವಾಗ ನಾನು ಹೇಳೋದಾದ್ರೆ IT ಕಂಪ್ನಿಲೇ ಕೆಲಸ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಅವರು ಒಂದು ಫ್ಲಾಟ್ ತಗೋಬೇಕು, 1 ಕೋಟಿನೋ 2 ಕೋಟಿ ರೂಪಾಯಿ ಫ್ಲಾಟ್ ಅಂತ ಇಟ್ಕೊಳ್ಳಿ. ಅವ್ರು ಸಾಲ ಮಾಡಿದ್ರೆ, ಏಯ್ ನನ್ನ ಮಗ ನೋಡಿ ಫ್ಲಾಟ್ ತಗೊಂಡ, ಹೌದು, ಅದು 1 ಕೋಟಿಗೆ ಅವನು ಕಟ್ತಾ ಇರ್ತಾನೆ, ಏನೋ EMI ಎಲ್ಲ ಕಟ್ತಾ ಇರ್ತಾನೆ, ಅದು ಸಾಲ ಅಲ್ಲ. ಹೌದು, ಸಿನಿಮಾದವರು ಒಂದು ಸಿನಿಮಾ ಮಾಡಿ ಫ್ಲಾಪ್ ಆದ್ರೆ ನೋಡು ಹಳ್ಳಕ್ ಬಿದ್ದ ಅಂತಾರೆ. ಸೊ ಸೇಮ್ ಸಾಲನೇ ಡಿಫ್ರೆಂಟ್ ಹಣೆ ಪಟ್ಟಿ ಬೀಳುತ್ತೆ ಅಷ್ಟೇ. ಆದ್ರಿಂದ ಸಿನಿಮಾನಲ್ಲಿ ಹುಷಾರಾಗಿ ಮಾಡ್ಲಿಲ್ಲ ಅಂದ್ರೆ ಅದು ಬಣ್ಣದ ಲೋಕ. ಹೌದೌದು, ಪರ್ದೆ ಮೇಲೆ ಹೆಂಗೆ ಸೆಳ್ತಾ ಇರುತ್ತೋ, ಪರ್ದೆ ಮೇಲೆ ಹೆಂಗೆ ಶೈನ್ ಆಗ್ತೀವೋ ಅಷ್ಟೇ ನೆಗೆಟಿವ್ ಪಬ್ಲಿಸಿಟಿ, ನೆಗೆಟಿವ್ ಥಾಟ್ಸು ತಗೊಳಕ್ ರೆಡಿ ಇರಬೇಕು. ಇದ್ದಾಗಲೇ ಸಿನಿಮಾದಲ್ಲಿ ಇಷ್ಟು ಮುಂದಕ್ಕೆ ಹೋಗೋಕ್ಕಾಗೋದು ಅನ್ನೋದಕ್ಕೆ ನೀವೇ ಉದಾಹರಣೆ. ಯಾಕಂದ್ರೆ 4ನೇ ಸಿನಿಮಾ ಮಾಡ್ತಾ ಇದ್ದೀರಾ, ಯಾಕೆಂದ್ರೆ ಫಸ್ಟ್ ಸಿನಿಮಾದಿಂದ ಸೆಕೆಂಡ್ ಸಿನಿಮಾ ಮಾಡೋರ ಸಂಖ್ಯೆನೇ ಕಮ್ಮಿ ಇರೋದು, ಬಹಳ ಕಮ್ಮಿ ಇರುತ್ತೆ. ಹೌದು, ನೀವು 4ನೇ ಸಿನಿಮಾ ಮಾಡ್ತಾ ಇದ್ದೀರಾ, ಅದೇ ಸೇಮ್ ಪ್ರೊಡ್ಯೂಸರು ಡೈರೆಕ್ಟ್ರೇ 4ನೇ ಸಿನಿಮಾ ಮಾಡ್ತಾ ಇರೋ. ಒಂದು ಎರಡನೇದು ನಾಯಕ ನಟನಾಗಿ 2ನೇ ಸಿನಿಮಾಲಿ ಲೋಕೇಶ್ ಅವ್ರನ್ನೇ ಹಾಕೊಂಡಿದ್ದಾರೆ ಅಂದ್ರೆ ಒಂದು ಟೀಮ್ ಫಾರ್ಮ್ ಆಗಿದೆ. ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಉದ್ದೇಶನೂ ಅದೇ, ಒಂದು ಟೀಮ್ ವರ್ಕ್ ಆಗಿ ಮುಂದೆ ಹೋಗ್ಲಿ ಅನ್ನೋದು. ನಮ್ಮ ಹೊಸ ಜನತೆ ಯಾರು ಇವಾಗ ನಮ್ಮ ಚಿತ್ರರಂಗದೊಳಗೆ ಬರಬೇಕು ಅಂತಿದ್ದಾರೆ, ಅವ್ರಿಗೆ ನಾವು ಹೇಳ್ತಾ ಇರೋದೇ ಅದು. ಏನು ಅಂದ್ರೆ ಒಂದು ಟೀಮ್ ಫಾರ್ಮ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಮಾಡಿ, ಹೈ ಬಜೆಟಲ್ಲೇ ಮಾಡಬೇಕು ಅಂತಿಲ್ಲ ಅಂತಾನೆ ನಿಮ್ಮ ಥರದ ಜನನ ನಾವು ಕರೆದು ಮಾತಾಡಿದಾಗ ನೀವು ಯಾವ ರೀತಿ ಅದನ್ನ ಮಾಡಿದ್ರಿ ಅನ್ನೋದನ್ನ ಅವ್ರು ತಿಳ್ಕೊಂಡಾಗ ಅವ್ರಿಗೆ ಸುಲಭ ಆಗುತ್ತೆ ಅನ್ನೋದಕ್ಕೆ ಕರೆದಿರೋದು. ಈ ಸಿನಿಮಾದ ಬಜೆಟ್ ಎಷ್ಟು? ಬಜೆಟ್ ಜಾಸ್ತಿನೇ ಇದೆ ಸರ್. ಯಾಕಂದ್ರೆ ಇವತ್ತು ನಾವು ಲೋ ಬಜೆಟ್ ಅಂತಿದಂಗೆ ನಾವು ಎಷ್ಟೇ ಲೋ ಬಜೆಟ್ ಸಿನಿಮಾ ಮಾಡಕ್ ಹೋದ್ರು 80 to 1 crore ಬೇಕೇ ಬೇಕು ಸಿನಿಮಾ ವಿಚಾರಕ್ಕೆ. ಇದು ಸತ್ಯ. ಇದು ನಮ್ಮ ಸಿನಿಮಾ ಬಜೆಟ್ 1 ಕೋಟಿ ಖರ್ಚು ಮಾಡಿದೀವಿ. ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಬಂದಾಗ ಖರ್ಚು ಆಗುತ್ತೆ. ಆದ್ರೆ ಇನ್ನ ಪಬ್ಲಿಸಿಟಿ ರಿಲೀಸಿಂಗ್ ಅಂತ ಇನ್ನ ಪ್ಲಾನ್ ಮಾಡಿಲ್ಲ, ಆ ಬಜೆಟ್ ಎಕ್ಸ್ಟ್ರಾ ಆಗುತ್ತೆ ಸರ್. ಅಲ್ಲ, ನಾನು ಕೆಲವು ರಶಸ್ ಎಲ್ಲ ನೋಡಿದ್ದೀನಿ, ಜೊತೆಗೆ ನಿಮ್ದು ಟ್ರೈಲರ್ ಟೀಸರ್ ತರದ್ದೆಲ್ಲ ಏನೇನು ನೀವು ಪಬ್ಲಿಸಿಟಿಗೋಸ್ಕರ ಬಿಡ್ತಾ ಇದ್ರೆ ಅದ್ರಲ್ಲಿ ನೋಡಿದ್ದೀನಿ. ಸಾಕಷ್ಟು ದೊಡ್ಡ ತಾರಾಗಣ ಬಳಗನೇ ಇದೆ. ಹೌದು, ಅದ್ರ ಜೊತೆಗೆ ಎಲ್ಲೂ ಅದನ್ನ ಒಂದು ಕಮ್ಮಿ ಕ್ವಾಲಿಟಿಲಿ ಮಾಡಿದ್ರ ಅನ್ನೋ ಥರ ಏನು ಇಲ್ಲ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದಿರ. ಬಟ್ ಈ ಚಿತ್ರದ ಬಜೆಟ್ ಮೊದಲೇ ಪ್ಲಾನ್ ಆಗಿತ್ತಾ ಅಥವಾ ಮಾಡ್ತಾ ಓವರ್ ಶೂಟ್ ಏನಾದರೂ ಆಯ್ತಾ? ಇಲ್ಲ ಸರ್, ಇದು ಫಸ್ಟೇ ಇತ್ತು ಬಜೆಟ್. ಯಾಕಂದ್ರೆ ನಾನು ಸಿನಿಮಾಗಳು ಮಾಡ್ಬೇಕಾದ್ರೆ ಒಂದು ಸಮಸ್ಯೆ ಏನಾಗುತ್ತೆ ಅಂದ್ರೆ, ಪ್ರೊಡ್ಯೂಸರ್ಗೆ ದೊಡ್ಡ ಭಾರ ಆಗ್ತಾರೆ ಡೈರೆಕ್ಟರ್ಗಳಿಂದ. ಒಂದು ವಿಷಯ ಏನಂದ್ರೆ, ಫಸ್ಟ್ ಕತೆ ಹೇಳಿದಾಗ ಬಜೆಟ್ ಹೇಳ್ತಾರೆ ಪ್ರೊಡ್ಯೂಸರ್ಗಳಿಗೆ. ಸರ್ ಸಿನಿಮಾ ಬಜೆಟ್ ಎಷ್ಟಪ್ಪ ಅಂದಾಗ 50 ಲಕ್ಷ ಸರ್, 30 ಲಕ್ಷ ಅಂತ ಫಸ್ಟ್ ಹೇಳ್ಬಿಡ್ತಾರೆ. ಅದೇ ಬೇಕಲ್ಲ, ಏನಂದ್ರೆ ಡೈರೆಕ್ಟರ್ ಗೊತ್ತಿರುತ್ತೆ ಈ ಬಜೆಟ್ 50 ಲಕ್ಷ ಮುಗಿಯಲ್ಲ, 60 ಲಕ್ಷ ಮುಗಿಯಲ್ಲ, ಇದು 1 ಕೋಟಿ 2 ಕೋಟಿ ಆಗುತ್ತೆ ಅಂತ. ಫಸ್ಟ್ ಪ್ರೊಡ್ಯೂಸರ್ನ ಲಾಕ್ ಮಾಡ್ಬಿಟ್ಟು ಒಂದು 30 ಲಕ್ಷ ಖರ್ಚು ಮಾಡಿಸ್ಬಿಟ್ಟೆ. ಅದಾದ ನಂತರ 30 ಲಕ್ಷ ಖರ್ಚು ಮಾಡಿ ಇನ್ನೊಂದು 30 ಆಗ್ತಾರೆ, 60 ಆಗ್ತಾರೆ, ಇನ್ನೊಂದು 30 ಆಗ್ತಾರೆ. ಇದು ಮಾಡಿ ಪ್ರೊಡ್ಯೂಸರ್ಗಳ ಸಂಖ್ಯೆ ಕಮ್ಮಿ ಆಗ ಕಾರಣ ಮೇನ್ ಇದು ಸರ್. ಹೌದು, ಸತ್ಯ. ಆಮೇಲೆ ಎರಡನೇದು ಎಲ್ಲದಕ್ಕೂ ಇಂಪಾರ್ಟೆಂಟ್ ಏನಂದ್ರೆ, ನೀವು ಯಾವುದೇ ಪ್ರೊಡ್ಯೂಸರ್ನ ಕೇಳಿ ಸರ್, ಸಿನಿಮಾ ಇವತ್ತವರು ಸೋತ್ ಇಂಡಸ್ಟ್ರಿ ಬಿಟ್ಟು ಹೋಗಿರೋರಾಗಿರ್ಬೋದು, ಏನೋ ಕಳ್ಕಂಡೆ ಅಂತಾರಲ್ಲ ಪ್ರೊಡ್ಯೂಸರ್ಗಳು, ದುಡ್ಡು ಕಾಸು ಕಳ್ಕಂಡೆ ಅಂತ, ಅವ್ರೆಲ್ಲರನ್ನೂ ಕೇಳಿ ಎಲ್ಲಿ ಕಳೆದ್ರೆ ಅಂದ್ರೆ ಡೈರೆಕ್ಟರ್ ಬಂದು ಹೇಳಿದ ಬಜೆಟ್ ಒಂದು ಮಾಡಿದೊಂದು. ಹೌದು, ಈ ವಿಚಾರದಲ್ಲಿ ಅಷ್ಟೇ ಸಿನಿಮಾಗಳು ಪ್ರೊಡ್ಯೂಸರ್ಗಳು ಸೋತು ಹಿಂದೆ ಹೋಗ್ತಾ ಇದಾರೆ. ಬಿಟ್ರೆ ಕತೆ ವಿಚಾರ ಆಗಿರ್ಬೋದು, ಸಿನಿಮಾ ವಿಚಾರಗಳು ಸೋಲ್ತಿಲ್ಲ. ಇಲ್ಲಿ ಪ್ರಾಬ್ಲಮ್ ಮಾಡ್ತಿರೋದು ಡೈರೆಕ್ಟರ್ಗಳು ನಾವೇ ಸರ್. ಪ್ರೊಡ್ಯೂಸರ್ಗಳಿಗೆ ಹೇಳೋದೊಂದು, ಸಿನಿಮಾ ಮಾಡ್ತಾರ ಬಜೆಟ್ ಅಂತ. ಕರೆಕ್ಟ್. ಇದು ತಿತ್ಕೋಬೇಕು. ಇದರಿಂದಾಗಿ ನನ್ನ ಪ್ರೊಡ್ಯೂಸರ್ ನಾನು ಕ್ಲಿಯರ್ ಆಗಿ ಹೇಳೋದಂದ್ರೆ, ಪ್ರತಿ ಸಿನಿಮಾಗಳಲ್ಲಿ ಬಜೆಟ್ ಕೊಡ್ಬೇಕಾದ್ರೆ ನಾನು ಒಂದು ಬಜೆಟ್ ಕೊಟ್ಟಿರ್ತೀನಿ ಸರ್, ಈ ಬಜೆಟ್ ಫಿಕ್ಸ್ ಸರ್, ಇದ್ರ ಮೇಲೆ ಏನೇ ಆದ್ರೂ ನನ್ನ ಜವಾಬ್ದಾರಿ ಸರ್, ಅದರಿಂದ ಅವರು ಕ್ಲಿಯರ್ ಆಗ್ತಾರೆ. ಅನ್ನದಾತ ಸುಖೀಭವ ಅಂದ್ರೆ ಅಣ್ಣವ್ರು ಹೇಳಿದ್ರು, ಅನ್ನದಾತರು ಅಂದ್ರೆ ನಮ್ಮ ನಿರ್ಮಾಪಕರು ಅಂತ. ಅಲ್ಲಿ ನೀವು ಹೇಳ್ದಂಗೆ ಪ್ರೊಡ್ಯೂಸರು ಬಜೆಟ್, ಡೈರೆಕ್ಟರ್ ಒಂದು ಹೇಳಿರ್ತಾರೆ, ಆಮೇಲೆ ಒಂದು ಬಜೆಟ್ ಆಗುತ್ತೆ, ಅದಕ್ಕೆ ಲಾಸ್ ಮಾಡ್ಕೊಂಡಿರೋದು ಒಂದು ಕ್ಯಾಟಗರಿ ಇದ್ದರೆ,
ಎಲ್ಲ ಅನ್ನದಾತರು ಒಂದೇ ಥರ ಅಂತ ನಾನು ಹೇಳಲ್ಲ. ಯಾಕೆಂದರೆ ಪ್ರೊಡ್ಯೂಸರ್ ಕಡೆಯಿಂದನೂ ಮಿಸ್ಟೇಕ್ ಇರ್ತದೆ ಇಲ್ಲಿ. ಯಾಕೆ ಅಂದರೆ ಪ್ರೊಡ್ಯೂಸರ್ಸ್ ಅವ್ರವ್ರ ಶೋಕಿಗೋಸ್ಕರ ಕಳ್ಕೊಂಡಿರೋರು ಇದ್ದಾರೆ. ಸೊ ನಾನು ಈ ಮೂಲಕ ನೀವು ಹೇಳ್ತಾ ಇರೋದ್ರ ಒಂದು ಕರೆಕ್ಟಾಗಿ ಬಜೆಟ್ ಬಗ್ಗೆ ಗಮನ ಇಟ್ಕೊಂಡು ಸಿನಿಮಾ ಮಾಡುವಂಥ ನಾಲೆಡ್ಜು ಬೆಳೆಸ್ಕೊಳ್ಳಿ ಪ್ರೊಡ್ಯೂಸರ್ಗಳು. ಇನ್ನೊಂದು ಶೋಕಿಗೆ ಬರೋರು ಬರಕ್ ಹೋಗ್ಬೇಡಿ ಸಿನಿಮಾ ಇಂಡಸ್ಟ್ರಿಗೆ, ಯಾಕೆಂದ್ರೆ ತುಂಬಾ ತಪ್ಪಾಗುತ್ತೆ. ಆಮೇಲೆ ನೀವು ಹೇಳ್ಕೊಂಡು ತಿರ್ಗಾಡೋದು ಡೈರೆಕ್ಟರ್ ಮೇಲೆ, ಅದು ತಪ್ಪಾಗಬಾರ್ದು ಅನ್ನೋದೊಂದು ಆ ಮೂಲಕ. ಯಾಕೆಂದ್ರೆ ನಾವು ಎಲ್ಲರನ್ನೂ ಒಂದೇ ತಕ್ಕಲಿ ಹಾಕಕ್ ಆಗಲ್ಲ. ಅದರಿಂದ ನಾನು ಅವ್ರಿಗೆ ಈ ತರ ಶೋಕಿಗೆ ಬರೋರ್ಗು ಒಂದು ಮೆಸೇಜ್ ಈ ಮೂಲಕ ಕೊಡ್ತೀನಿ ಏನು ಅಂದ್ರೆ, ಅದನ್ನ ಕನ್ಸಿಡರ್ ಮಾಡಿ ಒಬ್ರು ಡೈರೆಕ್ಟರ್ ತಲೆ ಮೇಲೆ ಹಾಕ್ಬೇಡಿ. ಪ್ಲಸ್ ಸಾಲಗಾರ ಸಹಕಾರ ಸಂಘ ಅಂದಾಗ ಇದರಲ್ಲಿ ಎಮೋಷನ್ಸ್ ಇನ್ವಾಲ್ವ್ ಆಗಿರುತ್ತೆ ಡೆಫಿನೆಟ್ಲಿ. ಅದು ಕಾಮಿಡಿ ಸಿನಿಮಾ ಇದ್ರೂ, ಯಾಕಂದ್ರೆ ಸಾಲ ಅನ್ನೋದನ್ನ ಎಷ್ಟೇ ಕಾಮಿಡಿಲಿ ತೋರಿಸಿರಿ ಅದಕ್ಕೊಂದು ಎಮೋಷನ್ ಬೇಕಲ್ಲ. ಸೊ ಏನು ಎಲಿಮೆಂಟ್ಸ್ ಇದೆ ಇಲ್ಲಿ? ಫ್ಯಾಮಿಲಿ ಇದೆ ಸರ್, ಎಲ್ಲದಕ್ಕಿಂತ ಎಮೋಷನ್ ಅಂದ್ರೆ ಫೈನಾನ್ಸ್ ಸರ್, ದುಡ್ಡು, ಫ್ರೆಂಡ್ಸ್, ಆಮೇಲೆ ಫ್ಯಾಮಿಲಿ ಎಲ್ಲವೂ ಇದೆ. ನಿಮ್ಗೆ ಸಿನಿಮಾ ನೋಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮೊಂದು ಫೀಲ್ ಆಗುತ್ತೆ, ಓಕೆ ಅಪ್ಪ ಇದು ನಮ್ಮ ಜೀವನದಲ್ಲಿ ನಡೆದಿರೋ ಎಲ್ಲಾ ಕಥೆಗಳು ಆಲ್ಮೋಸ್ಟ್ ಇದ್ರೊಳಗೆ ಇದೆಯಲ್ಲ. ಹೌದು, ನಾನು ಅನುಭವಿಸಿದ ಕಥೆನೇ ಇವ್ರು ಅನುಭವಿಸ್ತಾ ಇದಾರೆ, ಇಲ್ಲ ನನ್ನ ಫ್ರೆಂಡ್ಗೂ ಪಕ್ಕದಲ್ಲಿ ಈ ತರ ಆಗಿತ್ತು. ಪ್ರತಿಯೊಂದು ವಿಷಯಗಳು ನಿಮ್ಗೆ ನೆನಪಾಗುತ್ತೆ. ಸಿನಿಮಾ ನೋಡ್ತಾ ನೋಡ್ತಾ ನೆನಪಾಗುತ್ತೆ, ಫೀಲ್ ಆಗುತ್ತೆ. ಆದ್ರೆ ಒಂದು ಈ ಸಿನಿಮಾ ನಿಮಗೆ ನೋಡಿ ಆಚೆ ಬರ್ಬೇಕಾದ್ರೆ ಒಂದ್ ಅನ್ಸುತ್ತೆ, ನನ್ನ ಸಾಲ ಹೇಗ್ ತೀರ್ಸ್ಬೋದು ಅಂತ ಅನ್ಸುತ್ತೆ. ಈ ಸತ್ಯ ಆದ್ರೆ ಯಾವ ತರದ ದಯವಿಟ್ಟು ಕೇಳ್ಬೇಡಿ, ಸಿನಿಮಾ ನೋಡ್ಬೇಕು. ಇಲ್ಲ, ಅದೇ ಒಂದು ಎಲಿಮೆಂಟ್ ಇದ್ರೆ ಅದೇ ಪ್ಲಸ್ ಪಾಯಿಂಟ್ ಆಯ್ತಲ್ಲ. ಯಾಕಂದ್ರೆ ಇಲ್ಲೇ ನಾವು ಯಾವ ತರ ತೀರ್ಸಿದ್ರಿ ಅಂತ, ಯಾವ ತರ ತೀರ್ಸಕ್ ಆಗುತ್ತೆ ಅಂತ ಕೇಳಿದ್ರೆ ಆ ಎಲಿಮೆಂಟೇ ಹೊರಟೋಗುತ್ತೆ. ಇಲ್ಲ, ಅದನ್ನ ಚಿತ್ರ ನೋಡಿನೇ ತಿಳ್ಕೊಳ್ಳೋಣ. ಆದ್ರೆ ಒಂದು ಸೀರಿಯಸ್ ಇಶ್ಯೂ ಇದೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಒಂದು ಸೀರಿಯಸ್ ಇಶ್ಯೂ ಇದೆ. ಏನು ಅಂದ್ರೆ, ತಮಿಳ್ನಾಡಲ್ಲಿ, ಆಂಧ್ರ ಅಲ್ಲಿ, ಮಲಯಾಳಂ ಸಿನಿಮಾಗಳಲ್ಲಿ ಒಬ್ಬರು ಪ್ರೇಕ್ಷಕ ಹೋಗಬೇಕು ಅಂತಂದರೆ ಟಿಕೆಟ್ ವ್ಯಾಲ್ಯೂ ಅಂತ ಏನಿದೆ ಅದು 65 ರೂಪಾಯಿ, 80 ರೂಪಾಯಿ, 100 ರೂಪಾಯಿ, 120 ರೂಪಾಯಿ ಲೆಕ್ಕದಲ್ಲಿದೆ. ಅದೇ ನಮ್ಮ ಕರ್ನಾಟಕದಲ್ಲಿ 200 ರೂಪಾಯಿ ಟಿಕೆಟ್ ಕ್ಯಾಪಿಂಗ್ ಅಂತ ನಮ್ಮ ಸರ್ಕಾರ ಮಾಡಿದ್ರು. ಅದ್ರ ವಿರುದ್ಧ ಹೋಗಿ ಇವಾಗ 1000 ರೂಪಾಯಿನೂ ಮಾಡಿದ್ದಾರೆ, 2000 ರೂಪಾಯಿನೂ ಮಾಡಿದ್ದಾರೆ. ಸೊ ನಿಮ್ಮ ಸಾಲಗಾರರ ಸಹಕಾರ ಸಂಘ ಚಿತ್ರ ನೋಡ್ಬೇಕು ಅಂದ್ರೆ ಪ್ರೇಕ್ಷಕ ಸಾಲ ಮಾಡ್ಬೇಕಾ ಅಂತ? ಇಲ್ಲ, ಪ್ರೇಕ್ಷಕ ಸಾಲ ಮಾಡದೇ ಇರೋ ಥರನೇ ಟ್ರೈ ಮಾಡ್ತೀವಿ ಸರ್. ಯಾಕಂದ್ರೆ ನಾವು ಮನವಿ ಮಾಡ್ತೀವಿ ಸಾಧ್ಯವಷ್ಟು ಎಷ್ಟು ಟಿಕೆಟ್ ರೇಟ್ ಕಮ್ಮಿ ಆಗುತ್ತೋ ಆ ಟಿಕೆಟ್ ರೇಟ್ಗೆನೆ. ಯಾಕಂದ್ರೆ ಸಾಲಗಾರ ಸಹಕಾರ ಸಂಘ ಅಂದಾಗ ಸಾಲದ ಮೇಲೆ ಮಾಡಿ ಮತ್ತೆ ನೀವು ಹೇಳ್ದಂಗೆ ಟಿಕೆಟ್ ತಳಕ್ ಸಾಲ ಮಾಡೋದು ಬೇಡ. ಯಾಕೆಂದ್ರೆ ಇವತ್ತಿನ ದಿನ ಒಂದು ಫ್ಯಾಮಿಲಿ ಒಂದು ಚಿತ್ರ ನೋಡ್ಬೇಕು ಅಂತಂದ್ರೆ ಆ ಚಿತ್ರದ ಬಜೆಟ್ ಅಂದ್ರೆ ಟಿಕೆಟ್ ಬಜೆಟ್ ಬಿಡಿ, ಅದು ಬಿಟ್ಟು PVRಗಳಲ್ಲಿ ಅಲ್ಲಿ ಇಲ್ಲಿ ಹೋದಾಗ ಒಂದು ಪೆಪ್ಸಿ ಪಾಪ್ಕಾರ್ನ್ ತೊಗೊಳಕ್ಕೇನೆ ನಿಮ್ ಟಿಕೆಟ್ ರೇಟ್ 10ರಷ್ಟು ಕೊಡ್ಬೇಕಾಗ್ತದೆ. ಇದಕ್ಕೆ ಯಾರು ಕಡಿವಾಣ ಆಗ್ತಾರೋ ಗೊತ್ತಿಲ್ಲ ಬಿಡಿ. ಬಟ್ ನಾವು ಮಾತಾಡೋದೇನು ಅಂದ್ರೆ ಸಿಂಗಲ್ ಸ್ಕ್ರೀನ್ ಅಂಡ್ ಮಲ್ಟಿಪ್ಲೆಕ್ಸಸ್ ಜೊತೆಗೆ ಮಾತಾಡೋಣ. ಸೊ ಪ್ರೇಕ್ಷಕರಿಗೆ ಇಂಪಾರ್ಟೆಂಟ್ ಆಗಿ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಸುಮಾರು ಸಿನಿಮಾಗಳು ನೋಡ್ತಾ ಇರ್ತಾರೆ ಪ್ರತಿದಿನ ಆಗಲಿ. ಈಗ ನಮ್ಗೆ ಅದೇನೋ ಹೇಳ್ತಾರಲ್ಲ, ಕೈಗೆ ಬೆರಳಿಗೆ ಸಿಕ್ಬಿಟ್ಟಿದೆ ಈಗ ಸಿನಿಮಾಗಳು ಆರಾಮಾಗಿ ನೋಡ್ತಾರೆ. ಕರೆಕ್ಟ್. ಥಿಯೇಟ್ರಿಗೆ ಕರ್ಕೊಂಬರ್ಬೇಕು, ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅನ್ನೋ ಒಂದು ಕಂಟೆಂಟ್ ನಮ್ಮಲ್ಲಿದೆ. ಇದು ಮೊಬೈಲಲ್ಲಿ ನೋಡಿದ್ರೆ ಇದು ಅಷ್ಟು ಮಜಾ ಅನ್ಸಲ್ಲ, ಥಿಯೇಟ್ರಿಗೆ ಹೋಗಿ ನೋಡಬೇಕು. ಈಗ ಯೂಶಲಿ ಆನಿಮೇಷನ್ ಸಿನಿಮಾ 3D ಗ್ಲಾಸ್ ಹಾಕೊಂಡೇ ನೋಡಬೇಕು ಅಂತ ಏನು ಫೀಲ್ ಆಗುತ್ತೆ, ಅಥವಾ ಒಂದೊಳ್ಳೆ ಕಾಂತಾರ ಎಕ್ಸಾಂಪಲ್ ಕಾಂತಾರ ಬಂತು, ಓಕೆ ಥಿಯೇಟ್ರಲ್ಲಿ ಹೋಗಿ ನೋಡ್ಬೇಕು, ಇದನ್ನು ಮೊಬೈಲಲ್ಲಿ ಅಷ್ಟು ಮಜಾ ಅನ್ಸಲ್ಲ ಅಂತ. ನಮ್ಮ ಸಿನಿಮಾ ಯಾಕೆ ಥಿಯೇಟ್ರಲ್ಲಿ ನೋಡ್ಬೇಕಂದ್ರೆ ಆ ಸೌಂಡ್ ಎಫೆಕ್ಟ್ಸ್ಗಳಾಗಿರ್ಬೋದು, ಲೊಕೇಶನ್ಸ್ಗಳಾಗಿರ್ಬೋದು, ಆ್ಯಂಡ್ ಮೇಕಿಂಗ್ ವೈಸ್ ಏನಿದೆಯಲ್ಲ ಬ್ಯೂಟಿಫುಲ್ ಆಗಿ ತಂದೆ ತೋರಿಸಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ನನಗೆ ಇನ್ನೊಂದು ಏನಪ್ಪ ಖುಷಿ ಅಂತ ಹೇಳಿದ್ರೆ, ಇದನ್ನು ಲೈವ್ ಆಗಿ ನಡೀತಾ ಇರೋ ಥರ ಫೀಲ್ ಆಗುತ್ತೆ ಸರ್ ನಿಮಗೆ. ಈ ಸಾಲ ಮಾಡ್ಕೊಂಡಾಗ ನಮಗೆ ನಿಜವಾಗಿ ಒಂದೊಂದು ಹೆಜ್ಜೆಗೂ ನಾವೇನು ಪಟ್ಟಿರ್ತೀವಿ ಕಷ್ಟ, ಆ ಒಂದು ಫೀಲ್ ಸಿಗುತ್ತೆ. ಈಗ ಒಂದು ಮೂವಿ ನೋಡಿದ್ದೆ ನಾನು, ಪರ್ಫ್ಯೂಮ್ ಅಂತ ಹೇಳಿ. ಮೂವಿಯಲ್ಲೆಲ್ಲೂ ಇಲ್ಲೇ ನಮಗೆ ಪರ್ಫ್ಯೂಮ್ ಹಾಕೊಂಡು ಆ ಸ್ಮೆಲ್ಲು ಫೀಲ್ ಆಗಲ್ಲ, ಬಟ್ ಆ ಪರ್ಫ್ಯೂಮ್ ಅನ್ನೋ ಒಂದು ಸಬ್ಜೆಕ್ಟೇ ಕಂಟೆಂಟ್ ತಗೊಂಡು ಇಡೀ ಆ ಸಿನಿಮಾ ಅದ್ಭುತವಾಗಾಯಿತು. ರೆಕಾರ್ಡೇ ಅದು. ಯಾರೇ ಕೇಳಿದ್ರು ಪರ್ಫ್ಯೂಮ್ ಸಿನಿಮಾ ನೋಡಿದ್ರಾ ಅಂತ ಕೇಳ್ತಾರೆ. ಯಾರು ಈ ಮೂವಿ ಸಿನಿಮಾ ರಂಗದವ್ರು ಇಷ್ಟಪಟ್ಟು. ಅದ್ರಲ್ಲಿ ಪರ್ಫ್ಯೂಮ್ ಇಲ್ಲ, ಬಟ್ ಆ ಸಿನಿಮಾನೇ ನೋಡಬೇಕು, ಹೆಂಗೆ ಕಂಡಿಡ್ದಿದ್ದಾನೆ, ಹೆಂಗೆ ಮಾಡಿರ್ಬೋದು ಅಂತ. ಲಾಸ್ಟ್ ಒಂದು ಸುಮ್ಮನೆ ಖರ್ಚಿಗೆ ಬಂದ್ಬಿಟ್ಟು ಹಿಂಗೆ ಬೀಳಿಸ್ಕೊಡ್ತಾನೆ ಎಲ್ಲರೂ ಆ ಪರ್ಫ್ಯೂಮ್ ಮಾಡಿ. ಹಂಗೆ ನಮ್ಮ ಸಿನಿಮಾದಲ್ಲಿ ಸಾಲನೇ ಮಾಡ್ಬೇಕಂತೇನಿಲ್ಲ, ಸಾಲ ಮಾಡ್ಬಿಟ್ಟು ಬಂದು ಸಿನಿಮಾ ನೋಡ್ಬೇಕಂತೇನಿಲ್ಲ. ಪ್ರತಿಯೊಬ್ರು ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಹೇಳಿದ್ರಿ, ಸಾಲ ಇದೆ ಬಟ್ ಬೇರೆ ರೀತಿಯಲ್ಲಿ ಹೆಸರುಗಳಿದೆ ಅಷ್ಟೇ. ಬಟ್ ಇದು ಒಂದು ಅನುಭವ ಪಡಿಬೇಕು, ನಾನು ಮಾಡಿದ್ದೆ, ಸಾಲ ಮಾಡಿದ್ದೆ, ಇದು ಏನಾದರೂ ಇರ್ಬೋದಾ ಕಂಟೆಂಟು, ನಾನು ಮಾಡಿರೋದು ಏನಾದರೂ ಇರ್ಬೋದಾ ಅಂತ ಇದ್ರೆ, ಇದು ಮಿಡಲ್ ಕ್ಲಾಸಿಂದ ಹಿಡಿದು ಹೈಫೈ ವ್ಯಕ್ತಿ ಯಾರು ಇದ್ದಾರೆ ಅವರೆಲ್ಲರೂ ಸಿನಿಮಾ ನೋಡ್ಬೋದು. ಎಲ್ಲೂ ವಲ್ಗಾರಿಟಿ ಇಲ್ಲ ಈ ಸಿನಿಮಾದಲ್ಲಿ. ಆಮೇಲೆ ಡಬಲ್ ಮೀನಿಂಗೂ ಇಲ್ಲ ಸರ್, ಡಬಲ್ ಮೀನಿಂಗೇ ಇಲ್ಲ. ಯೂಶಲಿ ಏನಾಗುತ್ತೆ ಅಂದರೆ, ಈಗ ಕಾಮಿಡಿ ಕಿಲಾಡಿಗಳಂತ ನಾವು ಬಂದಾಗ ಸೀಸನ್ 1 ಅಂತ ಬಂದಾಗ ನಮಗೆ ಯಾವ ಡಬಲ್ ಮೀನಿಂಗು ಇದ್ದಿಲ್ಲ. ಅದರಲ್ಲಿ ಇರಬಹುದೇ ತರ, ಬಟ್ ಅಷ್ಟು ಮಟ್ಟಕ್ಕೆ ಇದ್ದಿಲ್ಲ. ಆದರೂ ಜನ ಇವತ್ತು ಗುರುತಿಸ್ತಾ ಇದ್ದಾರೆ.
ಬಟ್ ಅದನ್ನ ಈಚೆಗೆ ಯಾರಾದ್ರು ಬಂದ್ರೆ ಸರ್ ನೀವು ಲೋಕೇಶ್ ಅಲ್ವಾ ಅಂತ ಕೇಳ್ತಾರೆ. ಹೌದು, ನಿಮ್ಮ ಸೀಸನ್ ತುಂಬಾ ಚೆನ್ನಾಗಿತ್ತು ಬಿಡ್ರಿ, ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು, ಅದು ಸೀಸನ್ 1 ಮರೆಯೋಕ್ಕಾಗಲ್ಲ. ಬಟ್ ಈಗ ಮಕ್ಕಳು ನೋಡೋಕ್ಕಾಗಲ್ಲ, ತುಂಬಾ ಡಬಲ್ ಮೀನಿಂಗ್ ಡೈರೆಕ್ಟ್ ಆಗಿ ಹೇಳ್ತಾರೆ ಹಂಗೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸುಮಾರು ಜನ ಕಲಾವಿದರುಗಳಿದೆ ಸರ್. ನಮ್ಮ ಸಿನಿಮಾದಲ್ಲಿ ಇವರು ನಮ್ಮನ್ನ ಬಳಸ್ಕೊಂಬೋದಿತ್ತು, ಹಾಗೆ ಒಬ್ಬ ನಿರ್ದೇಶಕರು ನಮ್ಮನ್ನ ಬಳಸ್ಬೋದಿತ್ತು. ನೀವೆಲ್ಲಾನು ಎಲ್ಲ ಮಾಡ್ರಿ ಹಂಗೆ ಏನಾಗಲ್ಲ, ಸಿನಿಮಾನ ಹಂಗೆ ಓಡುತ್ತೆ, ಅವ್ರನ್ನ ಹಾಕೊಂಡು ಇವ್ರನ್ನ ಹಾಕೊಂಡು ಎಲ್ಲ ಏನ್ ಕಾಮಿಡಿ ಕಿಲಾಡಿಗಳು, ಮಜಾ ಭಾರತ, ಎಷ್ಟೊಂದು ಸೀಸನ್ ಸರ್ ಬಂದ್ಬಿಟ್ಟಿದೆ, ಈಗಾಗಲೇ 5ನೇ ಸೀಸನ್. ಯೋಚನೆ ಮಾಡಿ, ಒಂದೊಂದು ಸೀಸನ್ ಅಲ್ಲೂ 15 ಜನ ಅಂತಿದ್ರೆ, ಮಜಾ ಭಾರತದಲ್ಲಿ ಒಂದು 15 ಜನ ಅಂತಿದ್ರೆ, ಹತ್ತತ್ರ ನಿಮ್ಗೆ ವರ್ಷಕ್ಕೆ 30ರಿಂದ 40 ಜನ ಕಾಮಿಡಿ ಆರ್ಟಿಸ್ಟ್ಗಳು ಉಟ್ಕೊಂತಾರೆ. ಇವ್ರು ಅದೇ ತರ ಯೋಚನೆ ಮಾಡ್ಕೊಂಡು 4-5 ಜನ, ಸುಮಾರು ಒಂದು 10 ಜನ ಹಾಕೊಂಡು ಡಬಲ್ ಮೀನಿಂಗು ಕಾಮಿಡಿ ಹೆವಿ ತುಂಬಿಸ್ಬಿಟ್ಟು ಏನೋ ಗಬ್ಬೆಬ್ರಿಸ್ಬಿಡ್ಬೋದು, ಇಲ್ಲ ಅದ್ಭುತವಾಗಿ ಆಗ್ಬೋದು. ಬಟ್ ಇವ್ರು ಕರೆಕ್ಟಾಗಿ ಯೋಚನೆ ಮಾಡಿ ಈ ಟೈಟಲ್ಗೆ ಸಾಲಗಾರ ಸಾಕರ್ ಇದನ್ನ ಯಾರು ಸ್ವಲ್ಪ ಎಮೋಷನಲ್ ಆಗಿ ಪ್ಲೇ ಮಾಡ್ತಾರೆ, ಎರಡೂ ಬೇಕು. ನಾಟ್ ಓನ್ಲಿ ಅವ್ರನ್ನ ಒಂದೇ ವ್ಯೂವಲ್ಲಿ ನೋಡಬೇಕು ಅಂತ ಅಲ್ಲ, ಒಂದೇ ವ್ಯೂವಲ್ಲಿ ಅವ್ರನ್ನ ಫಿಕ್ಸ್ ಆಗಿಬಿಡ್ತಾರೆ. ಈಗ ಜಗ್ಗೇಶ್ ಅವ್ರ ಅಂತ ಬಂದಾಗ ಅಥವಾ ಟೆನ್ನಿಸ್ ಕೃಷ್ಣ ಅವರೆಲ್ಲ ಬಂದಾಗ ಅವ್ರಿಗೆ ಸೀರಿಯಸ್ ಮಾಡಿದ್ರು ಕಾಮಿಡಿ ಅನ್ಸ್ಬಿಡುತ್ತೆ. ಯಾಕಂದ್ರೆ ಅವ್ರನ್ನ ಆಲ್ರೆಡಿ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಆ ಕ್ಯಾರೆಕ್ಟರ್ಗಳನ್ನಾಗಿ, ಅವ್ರು ಏನೇ ದಬಾಕ್ ನಮ್ಗೆ ನಗು ಬಂದ್ಬಿಡುತ್ತೆ ಅದು. ಕರೆಕ್ಟ್. ಸೊ ಇಲ್ಲಿ ಈ ವ್ಯಕ್ತಿ ನಮಗೆ ಚೇಂಜ್ ಮಾಡಕ್ ನೋಡಿದ್ರು, ಆ ಸಾಲದ ಬಗ್ಗೆ, ಆ ಎಮೋಷನಲ್ಸ್ಗಳ ಬಗ್ಗೆ ತರಿಸೋದಕ್ಕೆ. ಅದೇನು ಮಹಾನಟಿ ಅಂತ ಒಂದು ಸಿನಿಮಾ ಸರ್, ಎಷ್ಟು ತೊಟ್ಟು ಹಾಕ್ಲಿ ಡ್ರಾಪು, ಇವು ಈ ಕಡೆ ಹಾಕ್ಲಾ ಅಂತ ಹೇಳ್ಬಿಟ್ಟು ನಮ್ಗೆ ನಿಜವಾಗ್ಲು ಸರ್ ಕೆಲವೊಂದು ಪೇಪರ್ಗಳು, ಆಸ್ತಿ ಪೇಪರ್ಗಳೆಲ್ಲ ಇಟ್ಕೊಂಡಿದ್ದಾಗ ಅದನ್ನ ಎಮೋಷನಲ್ ತರಿಸೋದು ಬಹಳ ಅದ್ಭುತ ಅನಿಸ್ತದೆ ಆಕ್ಚುಲಿ ನನಗೆ. ಈ ಸಿನಿಮಾ ಹೆಂಗಾದ್ರೂ ರೀಚ್ ಆಗಬೇಕು, ಸಾಲ ಮಾಡಿರೋ ಇದು ಕಂಟೆಂಟ್ ರೀಚ್ ಆಗಬೇಕಿದು, ಬರೀ ನಾವು ನಗ್ಸಕ್ಕೆ ಅಂತ ಇದ್ದೀವಿ ಅನ್ಕೊಂಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ನೋಡಿ ಡೆಫಿನೆಟ್ಲಿ ಅವರು ಎದ್ದು ಚಪ್ಪಾಳೆ ಹೊಡಿತಾರೆ ಸರ್. ಏನೇ ಗಂಟ್ಲು ಒಣಗುತ್ತೆ ಆ ಸಿನಿಮಾ ನೋಡ್ಬೇಕಾದ್ರೆ, ಪ್ರತಿಯೊಬ್ಬರಿಗೂ ಆ ಕೊನೆಯ ದಿನ EMI ಕಟ್ಟಬೇಕಾದ್ರೆ, ಅಥವಾ ಬಾಡಿಗೆ ಕಟ್ಟಬೇಕಾದ್ರೆ, ಅಥವಾ ಒಂದು ಸಾಲ ಕೊಡ್ಬೇಕಾದ್ರೆ, ಯಾರೋ ಫೋನ್ ಸಾಲ ಕೊಡು ಸಾಲ, ಅಲ್ಲಿ ನಮ್ಗೆ ಆ ಟೆನ್ಷನ್ ಇರುತ್ತಲ್ಲ ಸರ್, ಅದು ಈ ಡೆಫಿನೆಟ್ಲಿ ಈ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿದಾಗ ನಿಮ್ಗೆ ಆ ಫೀಲ್ ಎಲ್ಲ ಸಿಕ್ಬಿಡುತ್ತೆ ಸರ್. ಜೊತೆಗೆ ಒಂದು ಕಲಿಕೆ ಅವ್ರು ಹೇಳ್ದಂಗೆ ಡೆಫಿನೆಟ್ಲಿ ಸಾಲ ಮಾಡಿದವನು ಇನ್ನು ಹೇಗೆ ದುಡ್ಕೊಂಡು ಜೀವನ ಮಾಡಬೇಕು ಅಂತ ಕಲಿತಾನೆ. ಅದು ಯಾವ ರೀತಿ ಮಾಡಿದೀವಿ ಅಂತ ತಿಳಿಸ್ತಾ. ಕರೆಕ್ಟ್. ನನಗೆ ನೀವು ಇಷ್ಟೆಲ್ಲ ಎಕ್ಸ್ಪ್ಲನೇಷನ್, ಲೋಕೇಶ್ ಅವರಾಗಿರ್ಬೋದು, ವಿಕ್ರಮ್ ಅವರಾಗಿರ್ಬೋದು, ನೀವು ಇಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ಬೇಕಾದ್ರೆ ನನಗೆ ನನ್ನ ಥಾಟ್ ಪ್ರೊಸೆಸ್ ಏನಾಗ್ತಾ ಇತ್ತು ಅಂದರೆ, ಈ ಥರ ಒಂದು ಕಾಮಿಡಿ ಜಾನರ್ನ ಎಮೋಷನ್ಸ್ ತಗೊಂಡು ಜನರ ಮಧ್ಯದಲ್ಲಿ ಹೋಗಿ ಜನರ ಸಮಸ್ಯೆನ ತಗೊಂಡು ಒಂದು ಸಿನಿಮಾ ಮಾಡ್ತಿದ್ದ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅಂದರೆ ಕಾಶಿನಾಥ್ ಅವರು. ಎಕ್ಸಾಕ್ಟ್ಲಿ, ಹೌದು. ಸೊ ಕಾಶಿನಾಥ್ ಅವರು ಆ್ಯಕ್ಚುಲಿ ಇಂಥ ಸಬ್ಜೆಕ್ಟ್ಗೆ ದೊಡ್ಡ ಗುರುಗಳ ಸ್ಥಾನದಲ್ಲಿ ನಿಲ್ತಾರೆ. ಯಾಕೆಂದ್ರೆ ಅವ್ರು ಮಾಡಿರೋ ಅನುಭವ ಸಿನಿಮಾ ಇರ್ಬೋದು, ಅವ್ರು ಮಾಡಿರೋ ಅವಳೇನ ಹೆಂಡತಿ ಇರ್ಬೋದು, ಅಜಗಜಾಂತರ ಇರ್ಬೋದು, ಅದನ್ನೆಲ್ಲ ಎಲ್ಲರೂ ಜನ ಏನಂದ್ರು, ಇವ್ರಂದಂಗೆ ಡಬಲ್ ಮೀನಿಂಗ್ ಡೈಲಾಗು ಅದು ಇದು ಅಂತ. ಬಟ್ ಎಷ್ಟು ಸೂಕ್ಷ್ಮವಾಗಿ ಹೇಳೋರು ಅಂದ್ರೆ, ಫ್ಯಾಮಿಲಿ ಆಡಿಯನ್ಸು ಕೂಡ ಕೂತ್ಕೊಂಡು ಸಿನಿಮಾ ನೋಡೋರು, ಥಿಯೇಟರ್ಗೆ ಹೋಗಿ ನೋಡೋರು. ಅದಾದ ತಕ್ಷಣ ಅವಾಗ VCR ಅಂತಿರೋದು, ವಾರಕ್ಕೊಂದ್ಸತಿ VCR ತಂದು ಕಾಶಿನಾಥ್ ಅವ್ರ ಕ್ಯಾಸೆಟ್ಗಳು ತಗೊಂಡು ಸಂಪೂರ್ಣ ಕುಟುಂಬ ಕೂತ್ಕೊಂಡು ಎಲ್ಲಾರನ್ನೂ ಒಂದು ಊಟಕ್ಕೆ ಅಂತ ಕರೆದು ಕಾಶಿನಾಥ್ ಅವ್ರ ಸಿನಿಮಾ ಹಾಕಿ ತೋರಿಸಿರುವಂತ ಉದಾಹರಣೆಗಳು ನಮ್ಮ ಫ್ಯಾಮಿಲಿಲೂ ಇದೆ. ನಾವು ನೋಡ್ತಿದ್ವಿ, ನಗಾಡ್ತಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಬಟ್ ಅದನ್ನೇ ವಲ್ಗರ್ ಆಗಿ ತಗೊಂಡೋದ್ರು ಕೆಲವರು, ಅಂದ್ರೆ ಡಬಲ್ ಮೀನಿಂಗ್ ಡೈಲಾಗ್ಸ್ ಹಾಕಿ, ಇನ್ನೊಂದು ಹಾಕಿ. ಬಟ್ ವೆನ್ ಯು ಪೀಪಲ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಮೀ ವಾಟ್ ಇಸ್ ದ ಎಮೋಷನ್ಸ್, ವಾಟ್ ಇಸ್ ದಟ್ ಇನ್ವಾಲ್ವ್ಡ್, ನಾನು ಕಾಶಿನಾಥ್ ಸರ್ ಜ್ಞಾಪಕ ಆದ್ರು. ಸೊ ಅದು ಅವ್ರಿಗೆ ಹೆಂಗೆ ಯಶಸ್ಸು ಸಿಕ್ತೋ ಅದೇ ಥರ ನಿಮಗೂ ಯಶಸ್ಸು ಸಿಗಲಿ ಅನ್ನೋದು ನನ್ನ ಆಶಯ. ಯಾಕೆಂದರೆ ಆ ಥರದ್ದೊಂದು ಸಬ್ಜೆಕ್ಟ್ನ ಟಚ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಜನಸಾಮಾನ್ಯರ ನಡುವೆ ನಡೆಯೋ ಅಂಥ ಕತೆ ಇದೆಯಲ್ಲ, ಅದು ಜನಸಾಮಾನ್ಯರಿಗೆ ಹೌದಪ್ಪ ನಮ್ಮ ನಡುವೆನೆ ನಡೆಯೋದು ಅನ್ಸ್ಬೇಕು. ಅನ್ಸ್ದಾಗ್ಲೇ ಆ ಸಿನಿಮಾ ಇಲ್ಲ ಅದು ತುಂಬಾ ನಾಟಕೀಯವಾಗಾಯ್ತು, ಇನ್ನೊಂಥರ ಆಯ್ತು ಅಂದ್ರೆ ಆಗಲ್ಲ. ಯಾಕೆಂದ್ರೆ ಜನ ಒಪ್ಪಲ್ಲ. ಬಟ್ ನೀವು ಅಷ್ಟು ಚೆನ್ನಾಗಿ ಮಾಡಿದೀವಿ, ಅದು ಒಬ್ಬ ಗಂಟ್ಲು ಒಣಗುತ್ತೆ ಅಥವಾ ಒಂದು ಕಣ್ಣೀರ್ ಹನಿ ಬರುತ್ತೆ ಅಥವಾ ಒಂದು ಖುಷಿ ಪಡ್ತಾನೆ, ಸಾಲನ ನಾನು ಮಾಡಬಾರ್ದು, ಹೆಂಗ್ ದುಡ್ಕೊಂಡು ತಿನ್ಬೇಕು ಅನ್ನೋದನ್ನ ಕಲಿತಾನೆ ಅಂತ ತುಂಬಾ ಚೆನ್ನಾಗಿ ಹೇಳಿದಿರ ಅಂತ ಅನ್ಸುತ್ತೆ. ಈ ಚಿತ್ರದಲ್ಲಿ ಹಲವಾರು ನಟರು ನಟನೆಯನ್ನು ಮಾಡಿದ್ದಾರೆ, ಬಹುದೊಡ್ಡ ತಾರಾಗಣ ಇದೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡಿ. ಒಂದು ಕಾಮಿಡಿ ಲೋಕೇಶ್ ಅವ್ರ ಜೊತೆ ಇದ್ದಾರೆ, ಪ್ರವೀಣ್ ಕುಮಾರ್ ದತ್ತಿ ಅಂತ ಅವ್ರು ಕಾಮಿಡಿ ಹೇಳಿದ್ದಾರೆ, ಆಮೇಲೆ ಕೆಂಪೇಗೌಡರು, ಆಮೇಲೆ ಧರ್ಮಣ್ಣ ಸಿನಿಮಾಗಳು ಮಾಡಿದ್ದಾರೆ ಸೀನಿಯರ್. ಅವ್ರ ಜೊತೆಗೆ ಲಕ್ಷ್ಮೀ ಸಿದ್ದಯ್ಯ, ವನವಳಿ ಕೃಷ್ಣಣ್ಣ, ಆಮೇಲೆ ಮೋಹನ್ ಜುನೇಜ್ ಅವರು, ಇವರೆಲ್ಲ ಇದ್ದಾರೆ ಸರ್. ತುಂಬಾ ದೊಡ್ಡದಾಗೆ ಇದೆ ತಾರಾಗಣ. ಇಡೀ ಸಿನಿಮಾ ಪೂರ್ತಿ ಇವರೇ ಮೇನ್ ಲೀಡ್ ಆಗಿ ಪ್ಲೇ ಮಾಡೋದ್ರಿಂದ ಇಡೀ ಸಿನಿಮಾ ತುಂಬ ಹೋಗಿದೆ ಎಲ್ಲ ಕ್ಯಾರೆಕ್ಟರ್. ಮೋಹನ್ ಜುನೇಜ್ ಅವರು ಇವಾಗ ನಮ್ಮೊಂದಿಗೆ ಇಲ್ಲ, ಆದ್ರೂ ಅವ್ರನ್ನ ರೀಲೀವ್ ಮಾಡಿರ್ತಾರೆ ಆ ಸಿನಿಮಾದಲ್ಲಿ ಅನ್ನೋದು. ಯಾಕಂದ್ರೆ ಅವ್ರದ್ದು ಮ್ಯಾನರಿಸಮ್ ಒಂಥರ ತುಂಬಾ ಚೆನ್ನಾಗಿತ್ತು. ಬಹಳ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ಸರ್ ಅವರು. ಫೈನಲ್ ಆಗಿ ಅವರು ತುಂಬಾ ಇಷ್ಟಪಟ್ಟು ಮಾಡಿದಂತ ಸಿನಿಮಾ. ಆಮೇಲೆ ಅವ್ರು ಒಂದು ಹೇಳಿದ್ರು, ಇಲ್ಲ ನನ್ಗೆ ಎಲ್ಲಾ ಕ್ಯಾರೆಕ್ಟರ್ಗಳು ಮಾಡಿದೆ, ಇದೊಂದು ಕ್ಯಾರೆಕ್ಟರ್ ಮಾಡಿರಲ್ಲ ಅಂದ್ರು. ಆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಸರ್ ಸಿನಿಮಾದಲ್ಲಿ. ಅದೇ ಸಿನಿಮಾದಲ್ಲಿ ಇರೋರಿಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಸಿನಿಮಾ ನಟರಿಗಾಗಿರ್ಬೋದು ಎಲ್ಲರಿಗೂ
ಅಂದರೆ ಅವರು ಇಲ್ಲದೆ ಹೋದ್ರು ನಮ್ಮ ನಡುವೆ ಅವರು ಎಷ್ಟೇ ವರ್ಷ ಹೋದ್ರು ಆ ಸಿನಿಮಾ ಮೂಲಕ ಜೀವಂತವಾಗಿರ್ತಾರೆ. ಎಕ್ಸಾಕ್ಟ್ಲಿ. ಸೊ ಅವ್ರು ಇದ್ದಿದ್ದು ಅವ್ರ ಬಗ್ಗೆ ಹೇಳಿದ್ದು ನನಗೆ ಖುಷಿ ಆಯಿತು. ಮತ್ತು ಅವ್ರ ಪಾತ್ರಕ್ಕೆ ಅವರು ನ್ಯಾಯ ಒದಗಿಸಿರ್ತಾರೆ ಅನ್ನೋದು ಮಾತ್ರ ಮೊನ್ನೆ ಬರ್ತಡೇ ಆಯ್ತು ಸರ್ ಪಾಪ ಅವ್ರದ್ದು. ಅವ್ರ ಮಗ ಕಾಲ್ ಮಾಡಿದ್ದ. ಅವತ್ತಿನ ದಿವಸನೇ ನೋಡಿ ಎಷ್ಟು ಮಕ್ಕಳ ದಿನಾಚರಣೆ ಜೊತೆಗೆ ಸಾಲ್ಮನ್ ತಿಮ್ಮಕ್ಕಜ್ಜಿ ಅವ್ರ ಪಾಪ ಅವರು ಇದಾಯ್ತು. ಅವರ ಮಗ ಏನ್ ಜುನೇಜ್ ಅವ್ರ ಮಗ ಇದ್ದಾನೆ, ಅವ್ರ ಮನೇಲಿ 18 ಮರಿ ಏನೋ ಹಾಕಿದೆ, ನಾಯಿ ಮರಿ ಅವತ್ತಿನ ದಿವಸನೇ. ಎಲ್ಲೋ ಒಂಥರ ನಮ್ಮ ಸಿನಿಮಾದಲ್ಲಿ ಅವ್ರ ಪಾತ್ರ ಮಾಡಿದ್ರು, ನಿಮ್ಮ ತಂದೆಯವ್ರು ನಮ್ಮ ಸಿನಿಮಾದಲ್ಲಿ ಮಾಡಿದಾರಪ್ಪ, ಖುಷಿ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ನೀವು ನಮ್ಮ ಸಿನಿಮಾದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಅವ್ರ ಮಗನಿಗೆ ಹೇಳ್ತಾರೆ. 2 ಮಕ್ಕಳಿದ್ದಾರೆ ಆ್ಯಕ್ಚುಲಿ, ಮಗನೂ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದಾನೆ, ಇವನು ಪಾಪ ನಾಯಿಗಳು ಅದಿದ್ರೆ ಸಾಕು, ಅಣ್ಣ ನಮ್ಮಪ್ಪ ಇದ್ರೆ ಚೆನ್ನಾಗಿರುತ್ತೆ, ನಾನು ಒಂದು ಸಿನಿಮಾದಲ್ಲಿ ಇರ್ತಿದ್ದೆ, ನಮ್ಮ ಮುಂದೆ ಸಿನಿಮಾ ಮಾಡೋದ್ರಲ್ಲಿ ಯಾರಾದ್ರೂ ಮಾಡೋಣ, ನಮ್ಮ ಸಾಲಗಾರ ಸಹಕಾರ ಸಂಘ ಬರ್ತಿದೆ, ಸಾಲ ಮಾಡೋದು ಒಂದು ಸಿನಿಮಾ ಬಾರೋ ಅಂತ ಸುಮ್ಮನೆ ತಮಾಷೆಗಾದ್ರು ಮಾಡ್ತಿದ್ದೆ. ಬಟ್ ಎಲ್ಲೋ ಅವ್ರನ್ನ ನೆನೆಸ್ಕೊಂಡಾಗ ಮೊನ್ನೆ ರೀಸೆಂಟಾಗಿ ನೆನೆಸ್ಕೊಂಡು ಭಾಳ ಖುಷಿ ಆಯ್ತು ಆ್ಯಕ್ಚುಲಪ್ಪ. ಪುಣ್ಯಕ್ಕೆ ಅವ್ರ ಜೊತೆಲ್ಲ ನಾವು ಆ್ಯಕ್ಟ್ ಮಾಡಿದ್ದೀವಿ ಅದು. ಬಿಕಾಸ್ ಒಂದು ಹೇಳ್ತಾ ಇದ್ರು, ಅವ್ರು ಯಾವುದೇ ಸಿನಿಮಾದಲ್ಲಿದ್ರು ಓಡುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಅವ್ರಿಗೆ. ಅದೊಂದು ಇದು ಸರ್ ಇಂಡಸ್ಟ್ರಿಯಲ್ಲಿ ಅದೊಂದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿತ್ತು. ಯಾಕಂದ್ರೆ ಮೋಹನ್ ಜನೇಜ್ ಸರ್ ಇದಾರೆ ಅಂದ್ರೆ ಲಕ್ಕಿ ಹ್ಯಾಂಡ್ ಅಂತ ಲಕ್ಕಿ ಹ್ಯಾಂಡ್ ಅವ್ರು ಮಾಡಿದ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಇಟ್ಟು ಸರ್. ಮೋಹನ್ ಜನೇಜ್ ಸರ್ ಲಕ್ಕಿ ಹ್ಯಾಂಡ್ ಅಂತ ಏನೋ ಒಂದು ನಮ್ಗೆ ದೇವ್ರ ಕೊಟ್ಟಂತ ಗಿಫ್ಟ್ ಇರಬೇಕು. ನಮ್ಮ ಸಿನಿಮಾದಲ್ಲಿ ಮಾಡಿದ್ರು ಸರ್. ವಿತ್ ಡ್ಯೂ ರೆಸ್ಪೆಕ್ಟ್, ಚೆನ್ನಾಗಾಗ್ಬೋದು. ಅವ್ರು ಎಲ್ಲೇ ಇದ್ರು ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ನಾನು ತಿಳ್ಕೊತೀನಿ. ಹಾಗೆ ನಮ್ಮ ಸಿನಿಮಾದಲ್ಲಿ ಅಂದರೆ ಸಾಲಗಾರ ಸಹಕಾರ ಸಂಘದ ಸಿನಿಮಾದಲ್ಲಿ ಭಾಳ ಅದ್ಭುತವಾಗಿ ಇನ್ನೂ ಒಬ್ಬರು ಮಾಡಿದ್ದಾರೆ. ಅವ್ರ ಹೆಸರೇ ಜಾಲಿ ಜಾಕ್. ಎಸ್, ಭೀಮಾ ಸಿನಿಮಾದಲ್ಲಿ ಭಾಳ ಅತ್ಯುತ್ತಮ ಹಾಸ್ಯಗಾರ ಅಂತ ಅನಿಸ್ಕೊಂಡು ಸಿನಿಮಾದಲ್ಲಿ ಅವಾರ್ಡ್ ಬೇರೆ ತೊಗೊಂಡಿದ್ದಾರೆ. ಅವರು ನಮ್ಮ ಸಿನಿಮಾದಲ್ಲಿದ್ದಾರೆ, ಭಾಳ ಖುಷಿ ಆಗ್ತದೆ ಆ್ಯಕ್ಚುಲಿ. ಸಾಲಗಾರ ಸಹಕಾರ ಸಂಘದಲ್ಲಿ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಸೊ ಇನ್ನೂ ಹಲವಾರು ಪಾತ್ರಗಳು ಈ ಸಿನಿಮಾದಲ್ಲಿದೆ. ಸೊ ದಯವಿಟ್ಟು ಈ ಸಿನಿಮಾನ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಏನೆಲ್ಲ ಸ್ಟೆಪ್ಸ್ ತೊಗೋತಾ ಇದ್ದೀರಾ ಪ್ರಮೋಟ್ ಮಾಡಿ? ಅದೇ ಏನಂದ್ರೆ ಸಿನಿಮಾ ನಮಗೆ ಸರ್ ಪ್ರೀವಿಯಸ್ ಇದ್ದಂಥ ಅನುಭವಗಳ ಕೆಲವೊಂದು ಮಾಡ್ಬೇಕಾದ್ರೆ ನಮ್ಮ